ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ ಸ್ನೇಹಿತರೆ, ಇವತ್ತು ದಿನ ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ರುಚಿಯಾಗಿರುವಂತಹ ಸ್ಪೈಸಿ ಚಿಕನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ, ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಕೆಮ್ಮೆಣಸಿನ್ಕಾಯಿ ಪುಡಿ 1.5 ಟೀ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಿ. ಗರಂ ಮಸಾಲ 1 ಟೀ ಸ್ಪೂನು, ಧನಿಯಾ ಪುಡಿ 1.5 ಟೀ ಸ್ಪೂನು, ಕಡಲೆ ಹಿಟ್ಟನ್ನ ನಾನಿಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ. ಆನಂತರ ಸ್ನೇಹಿತರೆ, ಈ ಬೌಲ್ನಲ್ಲಿ ನೀವು ನೋಡ್ತಾ ಇರಬಹುದು 2 ಚಕ್ಕೆ, 1 ಏಲಕ್ಕಿ, ಆನಂತರ ಒಂದು 4ರಿಂದ 5 ಲವಂಗ, ಜೀರಿಗೆ 1/4 ಟೀ ಸ್ಪೂನು, ಮತ್ತು ಸೋಂಪು 1/4 ಟೀ ಸ್ಪೂನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಇದು ಕಸೂರಿ ಮೇಥಿ ಅಂದರೆ ಮೆಂತ್ಯನ ಒಣಗಿಸಿ ಮಾಡಿ ಇಟ್ಕೊಂಡಿರೋವಂಥದ್ದು. ಇದನ್ನು ಯಾವ ರೀತಿ ಮಾಡೋದು ಅಂತ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಆನಂತರ ಸ್ನೇಹಿತರೆ, ದಪ್ಪ ಗಾತ್ರದ 2 ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ. 3 ಟೊಮ್ಯಾಟೋನ ಹಚ್ಚಿಟ್ಕೊಂಡಿದ್ದೀನಿ. 1.5 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಎಲೆ, ಆನಂತರ 1/4 ಟೀ ಸ್ಪೂನಷ್ಟು ಅರಿಶಿನ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮತ್ತು ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಲಿಕ್ಕೆ ಎಣ್ಣೆ. ಮೊದಲನೇದಾಗಿ ಮ್ಯಾರಿನೇಷನ್ಗೆ ನಾನಿಲ್ಲಿ 6 ಚಿಕನ್ ಲೆಗ್ ಪೀಸ್ನ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಅಚ್ಕಾರದ ಪುಡಿ 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. 1/4 ಟೀ ಸ್ಪೂನಷ್ಟು ಅರಿಶಿನ, ಆನಂತರ ನಿಂಬೆಹಣ್ಣಿನ ರಸ. ನಿಂಬೆಹಣ್ಣಿನ ರಸನ ಈ ರೀತಿ ಹಾಕೋದ್ರಿಂದ ಸಾಫ್ಟಾಗಿ ಕರೆಕ್ಟಾಗಿ ಜ್ಯೂಸಿಯಾಗಿ ಚಿಕನ್ನು ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು. ಒಂದು ½ ಅನ್ ಅವರು ಫ್ರಿಡ್ಜಲ್ಲಿ ಎತ್ತಿಟ್ಬಿಡೋಣ. ಅಷ್ಟರಲ್ಲಿ ಒಂದು ಕುಕ್ಕರ್ ಯಾವುದ್ರಲ್ಲಿ ಮಾಡ್ತೀವಿ ಆ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ. ಈ ಕಸೂರಿ ಮೇಥಿನ ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ಇದನ್ನು ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತೀನಿ. ಹೀಗಂದರೆ ನಮಗೆ ಆ ಕ್ರಿಸ್ಪಿನೆಸ್ ಬರಬೇಕು, ನೀಟಾಗಿ ಪೌಡ್ರ್ ಆಗಬೇಕು. ಸೊ ಆ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಅದೇ ಕುಕ್ಕರ್ ಪಾತ್ರೆಗೆ ನಿಯರ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಆನಂತರ ಪಲಾವ್ ಎಲೆ, ಈ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಜೀರಿಗೆ, ಸೋಂಪು ಎಲ್ಲ ಇದೆಯಲ್ಲ, ಇವನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿ 2 ನಿಮಿಷದ ನಂತರ ಇಮಿಡಿಯೇಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ. ಆನಂತರ ಈರುಳ್ಳಿ ಬ್ರೌನ್ ಆಗೋ ತನಕ ವೆಯ್ಟ್ ಮಾಡಿ, ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆನಂತರ ಹಸಿ ವಾಸನೆ ಹೋಗಬೇಕು ಮೇನ್ ಶುಂಠಿ ಬೆಳ್ಳುಳ್ಳಿದು. ಆನಂತರ ಹಚ್ಚಿಟ್ಕೊಂಡಿರೋವಂಥ ಟೊಮ್ಯಾಟೊ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಡಿ. ಟೊಮ್ಯಾಟೊ ಎಷ್ಟು ಸಾಫ್ಟಾಗಿ ಬೆಂದಿರಬೇಕು ಅಂದರೆ ಅದರಲ್ಲಿ ಟೊಮೆಟೊ ಇದೆಯೋ ಇಲ್ವೋ ಅಂತ ನೋಡಬೇಕು. ಅಷ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರಂತೂ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ. ಈಗ ಟೊಮೆಟೊ ಮ್ಯಾಶ್ ಆಗೋಷ್ಟರಲ್ಲಿ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಬೇಕು. ಒಂದು ಬೌಲ್ ತಗೊಂಡು ಈ ಕಡಲೆ ಹಿಟ್ಟು ಅಂದರೆ ಉರ್ಗಡ್ಲೆ ಪುಡಿ ಅಂತ ಏನು ಹೇಳಿದ್ನಲ್ಲ, ಆ ಉರ್ಗಡ್ಲೆ ಪುಡಿ, ಆನಂತರ ಅಚ್ಕಾರದ ಪುಡಿ, ಆನಂತರ ಈ ಗರಂ ಮಸಾಲ ಮತ್ತು ಈ ಧನಿಯಾ ಪುಡಿ ಎಲ್ಲವನ್ನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಏನಕ್ಕಪ್ಪ ಈ ರೀತಿ ಮಾಡಬೇಕು ಅಂತಂದರೆ, ನಾವು ತೆಂಗಿನಕಾಯಿ ಹಾಕ್ತಾಯಿಲ್ಲ, ಸೊ ಹಾಗಾಗಿ ಈ ಸ್ಟೆಪ್ ಫಾಲೋ ಮಾಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಏನು ಮಾಡ್ತೀನಿ, ಈ ಟೊಮೆಟೊ ಎಲ್ಲ ಬೆಂದ ನಂತರ ನಾನೇನು ಮಾಡ್ತೀನಿ, ಈ ಮಿಶ್ರಣನ ಕುಕ್ಕರ್ಗೆ ಹಾಕ್ಬಿಡ್ತೀನಿ. ಈಗ ಚೆನ್ನಾಗಿ ಇದು ಏನು ಎಣ್ಣೆ ಅಂಶ ಬಿಟ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಯಾವ ರೀತಿ ಗೊತ್ತಾಗ್ತಿದೆ ಅಲ್ಲ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ಎಷ್ಟು ಬೇಯಿಸ್ಕೊಳ್ತೀರೋ ಅಷ್ಟು ಒಳ್ಳೆಯದು. ನೋಡಿ ಈಗ ಸೈಡ್ಸಲ್ಲಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ. ಈಗ ನಾನು ಏನು ಮಾಡ್ತೀನಿ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಮಸಾಲೆ ಒಂದಕ್ಕೊಂದು ಬೆರಿಬೇಕು. ಅಷ್ಟರ ಮಟ್ಟಿಗೆ ನೀವು ಚಿಕನ್ನನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನೋಡಿಕೊಂಡು ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಆ ರೀತಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡೋಣ. ಒಂದೇ ಒಂದು ವಿಜಿಲ್ ತೆಗೆದುಕೊಳ್ಳೋಣ. ನೋಡ್ಕೊಳ್ಳಿ, ಚಿಕನ್ನು ಮುಳುಗಬೇಕು ಅಷ್ಟಿದ್ರೆ ಸಾಕಾಗತ್ತೆ. ಮತ್ತು ಸ್ನೇಹಿತರೆ, ಇನ್ನೊಂದು ಟಿಪ್ ಹೇಳಬೇಕು, ನಿಮಗೆ ತಿಕ್ಕಾಗಿ ಬೇಕು ಅಂತ ಅಂದರೆ ಸೊ ಇದನ್ನು ಒಂದು ವಿಜಿಲ್ಲು ಹೊಡೆಯೋ ಮುಂಚೆನೇ ಸ್ವಲ್ಪ ಪ್ರೆಷರ್ ತೆಗೆದುಬಿಟ್ಟು ಓಪನ್ ಮಾಡ್ಕೊಂಬಿಡಿ. ಆನಂತರ ಸ್ವಲ್ಪ ಕುದಿಸ್ಕೊಳ್ಳಿ. ಸೊ ಈಗ ನೋಡಿ ಪ್ರೆಷರ್ ಕಂಪ್ಲೀಟಾಗಿ ಹೋಗಿದೆ. ನಾನೀಗ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ. ಈ ತಿಕ್ನೆಸ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟರ ಮಟ್ಟಿಗೆ ತಿಕ್ನೆಸ್ ಇದೆ. ಏನಕ್ಕಪ್ಪ ಇಷ್ಟು ತಿಕ್ನೆಸ್ ಬಂದಿದೆ ಅಂದರೆ ನಾವು ಕಡಲೆ ಹಿಟ್ಟು ಅಥವಾ ಉರ್ಗಡ್ಲೆ ಪುಡಿ ಏನು ಹಾಕಿದ್ದೀವಿ, ಸೊ ಅದೇ ಇದು ಮೇನ್ ರೀಸನ್ನು. ಸೊ ಈಗ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್, ತುಂಬ ರುಚಿಯಾಗಿರುತ್ತೆ. ಚಪಾತಿ, ಪೂರಿ, ರೋಟಿ, ಕುಲ್ಚಾ, ನಾನು ಎಲ್ಲದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಇವನ್ ಪೂರಿ ಜೊತೆ ಕೂಡ ತಿನ್ಬಹುದು. ರೈಸ್ಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಈಗ ನೋಡಿ ಫೈನಲಿ ಕಸೂರಿ ಮೇಥಿನ ಕೈಗೆ ಹಾಕ್ಕೊಂಡು ಈ ರೀತಿ ಉಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವನ್ ಕೈಯಲ್ಲೇ ಪೌಡ್ರ್ ಮಾಡಿ ಹಾಕಿದ್ರೂ ನಡೆಯುತ್ತೆ, ಹಾಗೆ ಹಾಕಿದ್ರೂ ನಡೆಯುತ್ತೆ.
ಬಟ್ ಈ ರೀತಿ ಹಾಕಿದಾಗ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಈಗ ರೆಡಿಯಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನಿಮಗಿನ್ನು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಒಂದು ಸಿಮ್ಮರಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಫುಲ್ಲು ಗಟ್ಟಿಯಾಗುತ್ತೆ. ಸೊ ಈಗ ಸರ್ವ್ ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಾ ಅಲ್ವಾ ಸ್ಪೈಸಿ ಚಿಕನ್ ಕರಿ ಯಾವ ರೀತಿ ಮಾಡೋದು ಅಂತ. ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ಹೇಳಬೇಕಾಗಿ ಕೇಳ್ಕೊಳ್ತೀನಿ. ಇವತ್ತು ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ.